ನೋಡಿದೆಯಾ ಈ ಪ್ರಕೃತಿಯ ತಂಗಾಳಿಯನ್ನು? ಹೌದು ಸ್ವಾಮಿ. ಕಣ್ಣು ಕೋರೈಸುವ ಸರೋವರಗಳಿಂದಲೂ ಶುಕಪಿಕ ನಾದಗಳಿಂದಲೂ ಕೂಡಿದ ಈ ತಂಗಾಳಿಯಿಂದಲೇ ನಮ್ಮ ಮನದ ಕ್ಲೇಶವನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ, ಅದಿರಲಿ, ಫಲವನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಸ್ವಾಮಿ, ಅವರು ಬರುವ ಮಾತಿಗಿರಲಿ, ಈ ಪ್ರಕೃತಿಯನ್ನು ನೋಡಿ ಎಷ್ಟೊಂದು ಆಶಾದಾಯಕವಾಗಿರುವುದು ಅಲ್ಲವೇ ಸ್ವಾಮಿ? ಹೌದು ಮನೋಹರೇ. ಆಶಾ ಜೀವನ ಶುಭ ದಿನ ಹೊಸತನವನು
ಸೀತಾ, ಆಹಾ ಜಾನಕಿ, ಪ್ರಿಯ, ಹೊಸತನ ಬಯಸಿದೆ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡಿನ, ಆಶಾ ಜೀವನ ಶುಭ ದಿನ. ಸೀತಾ, ಪ್ರಾಣಕಾಂತ, ಜಾನಕಿ, ರಾಮಚಂದ್ರ, ವೈದೇಹಿ, ಆಹಾ ಸ್ವಾಮಿ, ಪ್ರಿಯೆ, ಹೊಸತನ ಬಯಸಿದೆ, ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡಿನ, ಆಶಾ ಜೀವನ ಶುಭ ದಿನ. ಕಲೆ ಒಲವೇ, ಕಲೆ ಒಲವೇ, ಹೊಸತನವನ್ನು ನಾ ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡಿನ, ಆಶಾ ಜೀವನ ಶುಭ ದಿನ. ಸ್ವಾಮಿ, ಪ್ರಿಯೆ, ಈಗ ವರ್ಣಿಸಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ನಾವು 14 ವರ್ಷ ವನವಾಸವನ್ನು ಆನಂದವಾಗಿ ಇಲ್ಲಿಯೇ ಕಳೆಯಬಹುದು. ಅಲ್ಲವೇ ಅದು ಸ್ವಾಮಿ? ಅಲ್ಲದೆ ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು ನೋಡಿದೆಯಾ? ಹೌದು ಸ್ವಾಮಿ. ಅದು ಅಲ್ಲದೆ ಫಲವನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಲಕ್ಷ್ಮಣ, ಅದೇ ಸ್ವಾಮಿ, ಇತ್ತಲೇ ಬರುತ್ತೀವಿ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯೋದೇವರನ್ನು ಕುರಿತು ತಪಸ್ಸನ್ನು ಆಚರಿಸಿದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಪ್ರತಿಷ್ಠೆಯಾಗಿ ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಆತನಿಂದ ಪಡೆದು ಆ ರಾಕ್ಷಸನನ್ನು ಸಂಹಾರ ಮಾಡಿದನು ಅಣ್ಣ. ಕಡೆಗೂ ಆತನನ್ನು ಸಂಹರಿಸಿ ಬಿಟ್ಟೆಯಾ? ಹೌದು ಅಣ್ಣ, ಸಂಹರಿಸಿದನು ಅಣ್ಣ. ಹಾಗಾದರೆ ಈ ಖಡ್ಗವನ್ನು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬತ್ತಳಿಕೆಯಲ್ಲೇ ಇರಿಸಿಕೊಂಡಿರು. ತಮ್ಮ ಅಪ್ಪಣೆಯಂತೆ ಆಗಲಿ ಅಣ್ಣ. ನೀನಿನ್ನು ನಡೆ. ಸೀತಾ, ಜಾನಕಿ, ಸ್ವಾಮಿ, ಈ ಫಲವನ್ನು ಸ್ವೀಕರಿಸು. ಸ್ವಾಮಿ, ಅದನ್ನು ಬಿಡಿ. ಇದು ತೆಗೆದುಕೊಳ್ಳಿ. ಅದು ನನ್ನ ಮಗನನ್ನು ಕೊಂದ ಪಾಪಿಗಳು ಇವರೇ ಇರಬೇಕು. ನಾನೀಗಲೇ ಹೋಗಿ ಇವರನ್ನು ಕೊಂದು ಇವರ ರಕ್ತವನ್ನು ಘಟಘಟ ಕುಡಿದು ತೆಗೆಯುವೆನು. ಆಹಾ, ಇದೇನು ಆಶ್ಚರ್ಯವಿದು! ಇದೇನು ರೂಪು, ಇದೇನು ಲಾವಣ್ಯ! ಒರಿಸಲೆಂದು ಹೋದರೆ ಒರಿಸಲು ಮನಸ್ಸಾಗುತ್ತಿರುವುದಲ್ಲ. ಇದಕ್ಕೇನು ಮಾಡಲಿ? ನಾನಿಗಲೇ ಒರಿಸುವೆ, ನಾನಿಗಲೇ ಒರಿಸುವೆ, ನಾನಿಗಲೇ ಏನಾದರೂ ಆಗಲಿ.
ನಾನೀಗಲೇ ವರಿಸುವೆ ನಾನಿತ್ತ ನಾನೀಗಲೇ ವರಿಸುವೆ ನಾನಿತ್ತ ನಾನೀಗಲೇ. ತುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದುಕೊಂಡು ತುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಡಿದು ಗಂಡನನ್ನ ಗಂಡನನ್ನ ಓಹೋ ಗಂಡನನ್ನ ಮಾಡಿ ಗಂಡವ ಕುಡಿಯುವೆ ನಾನೀಗಲೇ ವರಿಸುವೆ ನಾನಿತ್ತ ನಾನೀಗಲೇ ವರಿಸುವೆ ನಾನಿತ್ತ ನಾನೀಗಲೇ ವರಿಸುವೆ ನಾನಿತ್ತ ನಾನೀಗಲೇ. ಹೌದು ಹೌದು, ನಾನು ಈ ರೂಪಿನಲ್ಲಿ ಹೋದರೆ ನನ್ನನ್ನು ವರಿಸುವನೇ, ಇಲ್ಲ ವರಸೇ ಹಾಕಿ ಬಿಡುತ್ತಾನೆ. ಇದಕ್ಕೇಕೆ ಚಿಂತೆ? ಮಾಯಾ ಶಾಂಭವಿ ಪ್ರಸನ್ನಳಾದ ನಾನು 18 ವರ್ಷದ ಕನ್ಯಾ ವೇಷವನ್ನು ಧರಿಸಿ ಈತನನ್ನು ಮೋಹಿಸುವೆನು. ಜೈ ಶಾಂಭವಿ. ಆಹಾ, ಈಗ ನಾನು ಸುಂದರವಾಗಿಲ್ಲವೇ? ಇರಲಿ, ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ, ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ಅಯ್ಯಯ್ಯೋ ಅಮ್ಮ, ಅಮ್ಮ ಎಂದು ಕರೆಯಬೇಡಿ ಪ್ರಿಯಾ. ನಿಮ್ಮ ಮಕ್ಕಳಿಗೆ ಬೇಕಾದ್ರೆ ನಾನು ಅಮ್ಮ ಆಗ್ತೀನಿ, ನಿಮಗೆ ಅಮ್ಮ ಆಗೋದಿಲ್ಲ. ಮತ್ತಿನ್ನೇನೆಂದು ಕರೆಯಬೇಕು? ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲಭೆ ಎಂದು ಕರೆಯಬೇಕು. ಪ್ರಾಣೇಶ್ವರಿ, ಹೃದಯೇಶ್ವರಿ, ಪ್ರಾಣವಲ್ಲಭೆ ಪ್ರಿಯಾ ಎಂಬುದಾಗಿ ಕರೆಸಿಕೊಳ್ಳುವವಳು ನನ್ನ ಪಕ್ಕದಲ್ಲೇ ಇರುವಳು. ಅದಿರಲಿ, ನೀನು ಯಾರು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನಿಮ್ಮದು ಬಹಳ ಉದ್ದ ಆಯ್ತಪ್ಪ, ಸ್ವಲ್ಪ ತುಂಡು ತುಂಡಾಗಿ ಕೇಳಿ ಪ್ರಿಯಾ. ನೀನು ಯಾರು? ಹೇಳಲೇಬೇಕೆ? ಹೇಳಲೇಬೇಕು. ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸರ್ಪನಕ ಎಂದು ಕರೆಯುವರು. ಓಹೋ, ಹಾಗಾದರೆ ನೀನು ರಕ್ಕಸಿಯೇ? ಹೌದು, ನಾನಿಲ್ಲಿಗೆ ಬರಲು ನೀವೇ ಕಾರಣ. ಅದು ಹೇಗೆ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಟಾಗಿದ್ದೇನು. ಈ ರೂಪವನ್ನು ನೋಡಿ ಮನಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕೋಬಾರ್ದ? ಏನ್ನ? ಕೈನ ಮಾಡ್ಕೋಬಾರ್ದ? ಲಗ್ನನ ಧನುಜಳು ನೀನು, ಮನೋಜರು ನಾವು. ಧನುಜಳು ನೀನು, ಮನೋಜರು ನಾವು. ಮನಸ್ಸಿದ ನಾಟಕ ಮನವಿಯಬಹುದೇ. ಮನಸ್ಸಿದ ನಾಟಕ ಮನವಿಯಬಹುದೇ. ನ್ಯಾಯವೇ ನಿನಗೆ ಮಯದ ಸುದತಿ. ನ್ಯಾಯವೇ ನಿನಗೆ ಮಾಯದ ಸುದತಿ. ಅಸಮಾಸಾಹಸ ದಶ ಶಿರ ಸೋದರಿ. ಅಸಮಾಸಾಹಸ ದಶ ಶಿರ ಸೋದರಿ. ನ್ಯಾಯವೇ ನಿನಗೆ ಮಾಯದ ಸುದತಿ. ಅಮ್ಮ, ಅಮ್ಮ ಅನ್ಬೇಡಿ ನೋಡಿ. ನೀನು ಧನುಜಳು, ಆದ್ರೇನಂತೆ ನಾವು ಮನುಜರು. ಆದ್ದರಿಂದ ನಿನ್ನನ್ನು ಕೈ ಹಿಡಿಯಲು ನನ್ನಿಂದ ಸಾಧ್ಯವಿಲ್ಲಮ್ಮ. ಬೇಡ, ನಾನೇ ಹಿಡ್ಕೊಂಡ್ಬಿಡ್ತೀನಿ. ಲಗ್ನ ಮಾಡಿಕೊಳ್ಳಿ ಪ್ರಿಯಾ.
ಅದು ಸಾಧ್ಯವಿಲ್ಲ. ಯಾಕೋ? ನಾನು ಏಕಪತ್ನಿ ವ್ರತಸ್ಥನು. ಈಕೆಯನ್ನು ನಾನು ವಿವಾಹವಾಗಿರುವನು. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಪ್ರಿಯಾ, ಒಂದು ಕೆಲಸ ಮಾಡಿ, ಈಗಲೂ ಇವಳನ್ನು ತ್ಯಜಿಸಿ ನನ್ನನ್ನು ಒರೆಸಿ, ಆಗಲೂ ನೀವು ಏಕಪತ್ನಿ ವ್ರತಸ್ಥರೇ ಆಗುವುದಿಲ್ಲ. ಹಾಗಲ್ಲಮ್ಮ, ಈಕೆಯನ್ನು ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಹಾಗಾದ್ರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಲಗ್ನ ಮಾಡ್ಕೊಳ್ಳಿ ಪ್ರಿಯ. ಎಲ್ಲಿಯಾದರೂ ವಾಯು ಸಾಕ್ಷಿಯಾಗಿ ಲಗ್ನವಾಗುವುದುಂಟೆ? ನಾವು ಅದರಲ್ಲಿ ಹಿಡ್ಕೊಂಡು ನೋಡೋಣ. ಅದಿರಲಿ, ನಿನಗಿನ್ನು ಲಗ್ನವಾಗಿಲ್ಲವೇ? ಆಗಿತ್ತು. ಹಾಗಾದರೆ ನಿನ್ನ ಗಂಡನೇನಾದ? ಯುದ್ಧದಲ್ಲಿ ನೆಗೆದು ಬಿದ್ದು ಹೋದ. ಅವತ್ತಿಂದ ಒಂಟಿ ಆಗಿದ್ದೆ. ಜಂಟಿ ಆಗೋದಕ್ಕೆ ಯಾರು ಸಿಕ್ಕೇ ಇರ್ಲಿಲ್ಲ. ಈ ರೂಪ ನೋಡಿ ಮನಸೋತು ಬಂದಿದ್ದೇನೆ. ಲಗ್ನ ಮಾಡಿಕೊಳ್ಳಿ ಪ್ರಿಯ. ನೋಡಮ್ಮ, ಅಮ್ಮ ನಾನು ಲಗ್ನವಾಗಲು ಸಾಧ್ಯವಿಲ್ಲ. ಯಾಕೋ? ನೋಡು, ಈ ಪಾರ್ಶ್ವದಲ್ಲಿ ನನ್ನ ಸಹೋದರನಿರುವನು. ನೀನು ಆತನ ಬಳಿಗೆ ಹೋದರೆ ನಿನ್ನಿಷ್ಟಾರ್ಥ ನೆರವೇರುವುದು. ನಿಮಗೆ ಸಹೋದರಿ ಬೇರೆ ಇದ್ದಾನೆಯೇ? ಹೌದು. ಆತನು ನಿಮ್ಮ ಹಾಗೆ ಸುಂದರವಾಗಿರುವನೇ? ಆತನು ಸುಂದರವಾಗಿರುವುದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಅಬ್ಬಬ್ಬಾ, ಜೊತೆಯಲ್ಲಿ ಈ ರೀತಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೇ? ಇಲ್ಲ, ಒಂಟಿಯಾಗಿ ಬಂದಿರುವ. ಅವನೇ ನಮ್ಮ ಸೋದರತೆ ಮಗ. ಆದ್ರೂ ಪ್ರಿಯ, ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬಾರದಲ್ಲ. ನೀನು ಹೋಗದೇ ಇದ್ದ ಪಕ್ಷದಲ್ಲಿ ನಿನ್ನ ಕಾರ್ಯ ಸಾಧನೆಯಾಗುವುದಿಲ್ಲ ತಾಯಿ. ಲೇ, ನೀನಾದ್ರೆ ಹೇಳ್ಬಾರ್ದೇನೆ? ನನ್ನಿಂದ ನಿನಗೆ ಯಾವ ತೊಂದ್ರೆನೇ ಆಗಲ್ಲೇ. ವಾರದಲ್ಲಿ ಒಂದು 5 ದಿನ ನನ್ನ ಜೊತೆಗಿರ್ಲಿ, ಉಳಿದ 2 ದಿನ ನಿನಗೆ ಬಿಟ್ಟು ಕೊಟ್ಬಿಡ್ತೀನಿ. ಆಗದಿಲ್ವಾ? ಬೇಕು ಪಾಪ. ನಿನಗೆ ಲಗ್ನವಾಗಬೇಕೋ ಬೇಡವೋ ಹೇಳು. ಬೇಕು. ಹಾಗಾದರೆ ನೀನು ನನ್ನ ತಮ್ಮನನ್ನೇ ಪ್ರಾರ್ಥಿಸು. ಒಟ್ನಲ್ಲಿ ನಿಮ್ ಕೈಲಿ ಆಗಲ್ಲ. ಆತನೇ ನಿನ್ನನ್ನು ಓರಿಸುವನು. ಹೋಗು. ನೋಡಿದ್ರೆ ಗೊತ್ತಾಗುತ್ತೆ. ಆಗಲ್ಲ ಪಾಪ, ಆಗಲ್ಲ. ಆತ ಕರ್ರಗೆ ಉದೋಗೆ ತೆಳ್ಳಗಿದ್ದ. ಈತ ಹಾಗಲ್ಲ, ಗುಂಡುಗೆ ಸ್ವಲ್ಪ ಉದ್ದಕ್ಕೆ ಕ್ಯಾಪಿದ್ದಾನೆ. ಅಮ್ಮೋ, ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಹೇಗಿದೆಯೋ ಮುಖ ಕಮಲ. ಏನೇನೋ ಗುರಿಟ್ಟು ನೋಡ್ತಿರುವನಲ್ಲ, ಅಲ್ಲೇನಿದೆ ಪ್ರಿಯ? ಎಲ್ಲ ನಿಮ್ಮ ಅಣ್ಣನಿಗೆ ಒಣಕೊಂಡು ಹೋಗ್ಬಿಟ್ಟೈತೆ. ಎಲ್ಲ ಇಲ್ಲೇ ಇದೆ, ಅಲ್ಲೇ ಇದೆ. ಅಮ್ಮ, ನೀನು ಯಾರು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ನಿನಗೆ ಏನಾಗಬೇಕಾಯ್ತು? ನಾನು ಪ್ರಿಯ. ನೀನು? ಭಾನುಪ್ರಿಯ. ಪ್ರಿಯಾ, ಹೇಳು. ನಾನು ಯಾರೆಂದು ಹೇಳಲೇಬೇಕು. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕನಕ ಸರ್ಪನಕ ಎಂದು ಕರೆಯುವರು. ಹಾಗಾದ್ರೆ ನೀನು ಹಸಿರು ಕದ್ದಿಯ? ಹಾಗೆ ಕಾಣುವೇನೆ. ಹೌದು. ನಾನಿಲ್ಲಿಗೆ ಬರಲು ನೀವೇ ಕಾರಣ. ಹೇಳಿ. ಇದೇ ಮಾರ್ಗವಾಗಿ ಹೋಗುತ್ತಿದ್ದೇನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೇನೆ. ಈ ರೂಪ ನೋಡಿ ಮನಸೋತು ಕರಗಿ ನೀರಾಗಿ ಬಂದಿದ್ದೇನೆ. ಪ್ರಿಯಾ, ಹಿಡ್ಕೋಬಾರ್ದ ಕೈನ? ಮಾಡ್ಕೋಬಾರ್ದ ಲಗ್ನನ? ಮಾಡ್ಕೊಳ್ಳೋಣ. ನೀನು ರಾವಣನ ಸಹೋದರಿಯು? ಹೌದು ಪ್ರಿಯಾ. ಹಾಗಾದ್ರೆ ನೀನು ಹೊಸರ ಕನ್ಯೆ. ನಿನ್ನನ್ನು ವರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಯಾಕೋ? ನಾನು ಓರ್ವನೇ ಇಲ್ಲಿಗೆ ಬಂದಿಲ್ಲ. ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನು ಬಂದಿರುವನು. ಅವರ ಬಳಿಗೆ ಹೋಗು, ನಿನ್ನ ಇಷ್ಟವು ನೆರವೇರುವುದು ತಾಯಿ. ಅಲ್ಲಿಗೆ ಹೋಗಿಯೇ ಇಲ್ಲಿಗೆ ಬಂದಿದ್ದು. ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕು. ತಂದ್ರಲ್ಲ ಒಂದೇ ಸರಿ ಕುತ್ತಿಗೆಗೆ. ಪ್ರಿಯಾ, ಅಲ್ಲಿಗೆ ಹೋಗಿದ್ದೇನೋ ನಿಜ, ಆದ್ರೆ ನಾನು ಏಕಪತ್ನಿ ವ್ರತಸ್ಥ. ಪರರ ಸ್ತ್ರೀಯರನ್ನು ಎತ್ತಿ ಕಣ್ಣೆತ್ತಿ ಸಹ ನೋಡುವುದಿಲ್ಲ ಎಂದು ಹೇಳಿ ಕಳಿಸಿರುವರು. ಪ್ರಿಯಾ, ಹೌದಾ? ಹಾಗಾದ್ರೆ ನೀನು ಒಂದು ಕೆಲಸ ಮಾಡು. ಏನದು?
ನಾನು ರಾಮದಾಸ. ಆದ್ರೆ ರಾಮನು ಹೇಳಿದ ಮಾತನ್ನು ಮೀರುವುದಿಲ್ಲ. ನೀವು ದಾಸರೇ. ದಾಸರಲ್ಲ. ಈ ದಾಸನ್ ಕಟ್ಕೊಂಡ್ರೆ ಚಿಟಕಿ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ. ನನಗೇನಾಗಬೇಕು, ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಆಯ್ತದೆ. ಈಗ ಒಂದು ಕೆಲಸ ಮಾಡಿ. ಆಯ್ತದ. ನಾನು ರಾಮದಾಸ. ಆದ್ದರಿಂದ ಈಗ ನೀನು ಅವನ ಬಳಿಗೆ ಹೋಗಿ ಏನಾದ್ರೂ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಆಗ ನಾನು ನಿನ್ನನ್ನು ಒರೆಸುತ್ತೇನೆ. ಅಲ್ಲ ಆಯ್ತತೆ ಅಂದ್ಮೇಲೆ ಇವತ್ತು ಅಲ್ಲೇ ಯಾಕೆ ಹೋಗ್ಬೇಕಾಗಿತ್ತು ನಾನು? ಒಟ್ನಲ್ಲಿ ಅಣ್ಣನ ಆಜ್ಞೆ ಇಲ್ಲದೆ ಮಾಡೋದಿಲ್ಲ. ಇಲ್ಲ, ಅಣ್ಣನ ಆಜ್ಞೆ ಇದ್ರೆ ಆಯ್ತತೆ. ಹೌದು, ಆತನ ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಆತನ ಬಳಿಗೆ ಹೋಗು, ಏನಾದ್ರೂ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸರಿ ಪ್ರಿಯ, ಆಗ ನಾನು ಹೋಗಿ ಕುರುವನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಇಲ್ಲೇ ಇರಬೇಕು. ನನಗಿಂತ ಸುಂದರಾಗಿ ಸಿಕ್ಕಳೆಂದು ಹೋದರೆ ಇಲ್ಲ, ನಿನ್ನೆ ಕಾಯ್ತಿರ್ತೇನೆ. ಸೀತಾ, ಸ್ವಾಮಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರುವ ಸುಂದರಂಗ 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 ಸುಂದರಂಗ. ಪ್ರಿಯ ಹೇಳಿದ ಹಾಗೆ ಬಂದೇ ಬಿಟ್ಟೋಳು. ಹೋದೆ ಪಿಚಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿ ಎಂಬಂತೆ. ಏಕಮ್ಮ, ಹೋದ ಕಾರ್ಯವೇನಾಯಿತು? ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದರು ಪ್ರಿಯ. ಆತನು ಏನು ಹೇಳಿದ? ಅವರೇನೋ ನಿಮ್ಮ ಆಜ್ಞಾಧಾರಕರಂತೆ, ನಿಮ್ಮ ಆಜ್ಞೆ ಇಲ್ಲದೆ ಏನು ಮಾಡೋದು ಇಲ್ಲೋ ಅಂತ. ಹೌದು, ಆತನು ನನ್ನ ಆಜ್ಞೆ ಇಲ್ಲದೆ ಏನನ್ನೂ ಸಹ ಮಾಡುವುದಿಲ್ಲ. ನಿಮಗೆ ಒಳ್ಳೇದಾಗೋದಿಲ್ಲ ಬಿಡಿ ಪ್ರಿಯ. ಇವರಿಲ್ಲಿ ಬೆಚ್ಚಗೆ ಇದಾರೆ, ಪಾಪ ಅವ್ರ ಚಳಿಲಿ ನಡ್ಕೊಂಡು ಆಜ್ಞೆ ಕಾಯ್ಬೇಕಂತೆ. ಅದೇನೋ ಕುರುವಂತೆ ಕೊಟ್ಬಿಡಿತೀರಿ ಪ್ರಿಯ, ತಗೊಂಡೋಗ್ತೀನಿ. ಹಾಗೆ ಹೇಳಿದನೆ. ಹಾಗೆ ಹೇಳಿದರು. ಹಾಗಾದರೆ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಲಿಪಿ ಕುಂಜವನ್ನು ಹಿಡಿದು ಲಿಖಿತದ ಮೂಲಕ ಆಜ್ಞೆಯನ್ನು ಬರೆದು ಕಳಿಸುತ್ತೇನೆ. ಇದು ಕೊಡೋದಲ್ಲ, ಬರೆಯೋದು. ಹೌದು ಪ್ರಿಯ, ಬರೆಯೋದು ಬರಿತೀರಾ, ಹಿಂದೆ ಯಾಕೆ ಬರಿತೀರಾ? ಮುಂದೆ ಬರಿಬಾರ್ದಾ? ಅದು ಮುಂದೆ ಬರೆಯಲು ಸಾಧ್ಯ ಹಣೆಯ ಮೇಲೆ ಆಗುವುದಿಲ್ಲ. ಕೆನ್ನೆ ಮೇಲೆ ನಾವು ಬರೆಯುವುದನ್ನು ಅನ್ಯರು ನೋಡಬಾರದು. ಆದ್ದರಿಂದ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ನಿನ್ನ ಬೆನ್ನಿನ ಮೇಲೆ ಆಜ್ಞೆಯನ್ನು ಬರೆಯುತ್ತೇನೆ. ಒಟ್ನಲ್ಲಿ ನೀವು ಮುಂದೆಲ್ಲೂ ಬರೆಯಲ್ಲ, ಇಲ್ಲ, ಹಿಂದ್ಗಡೆನೆ ಬರೆಯೋದು. ಹೌದು. ಹೌದು. ಹಿಂದೆ ವಿಶಾಲವಾಗಿರೋ ಜಾಗ ನೋಡಿದ್ದೀರಾ? ಯಾಕೆ ಬಿಡ್ತೀರಾ? ಬರ್ಕಳಿ ಪ್ರಿಯ, ಬರೆಯೋದು ಬರೀತೀರಾ, ದಪ್ಪದಾಗಿ ಬರೆಯಬೇಕು. ಹಾಗೆ ಆಗಲಿ, ತಿರುಗಿಸಿ ನಿಲ್ಲು. ಪ್ರಿಯ, ಒತ್ತಿ 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 ಬರೆಯಬೇಕು. ಒತ್ತಿ ಬರಿತೀನಿ, ತಿರುಗು. ಪ್ರಿಯ, ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ದುಂದಾಗಿ ಬರೆಯಬೇಕು. ನಿನಗೆ ಲಗ್ನವಾಗಬೇಕೋ ಬೇಡವೋ ಹೇಳು. ಬೇಕು. ಹಾಗಾದರೆ ಜಾಗೃತಿಯಾಗಿ ನಿಲ್ಲು. ಇದನ್ನು ತೋರಿಸು. ಆತ ನಿನ್ನನ್ನು ಅವಮಾನಿಸುವನು. ಏನಂದ್ರೆ? ಹಾಗಲ್ಲಮ್ಮ, ಇನ್ ಹೇಗೆ? ಪದ ಭೇದ ಮಾಡಿ ನೋಡು. ಯಾವ ರೀತಿ? ಅವ ನಿನ್ನನ್ನು ಮಾನಿಸುವನು, ಅವ ಮಾನಿಸುವನು ಎಂದನಷ್ಟೇ. ಹಾಗೆ ಹೇಳಿದರೆ ಸರಿ ಪ್ರಿಯ. ಅಕ್ಕ, ಏನಮ್ಮ? ನಾನೀಗ ಹಸಿ ಮೈಯಲ್ಲಿದ್ದೀನಿ. ಲಗ್ನ ಮಾಡಿಕೊಂಡು ಬರುವುದರೊಳಗಾಗಿ ಗುಡಸಲಿಗೆ ಅಡ್ಡಗೋಡೆ ಇಡಿಸಿ ಹೊಸದಾಗಿ ಮದುವೆ ಮಾಡ್ಕೊಂಡ್ ಬರ್ತಿದ್ದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಬರುತ್ತೆ. ನೋಡಲು ಬಾರದು, ಕೇಳಲು ಬಾರದು. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಅಕ್ಕ, ಏನಮ್ಮ? ಇವರು ತಮ್ಮನನ್ನು ನಾನು ಒರೆಸಿದ ಮೇಲೆ ಇವರು ನನಗೇನಾಗಬೇಕೆ? ಪಾಪ. ಅಯ್ಯೋ, ಏ ಬಾ ವಾ ಬಾ ವಾ ಬಾ ಬಾ ವಾ ಬಾ ಬಾ ಬಾ. ಆಹ, ನನ್ನ ಮದುವೆಯಂತೆ ಬಾ, ನನ್ನ ಮದುವೆಯಂತೆ ಬಾ, ಎಲ್ಲ ಏನು? ಟಂ 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 ಟಂ. ಪ್ರಿಯ, ಓಹೋ ಪ್ರಿಯ, ಓಹೋ ಪ್ರಿಯ, ಓಹೋ ಓಹೋ. ಪುನಃ ಬಂದೆಯಾ ತಾಯಿ? ಪುನಃ ಬಂದೆಯಾ? ಬಂದಿನಿ ಪ್ರಿಯ. ಪುನಃ ತಂದಿರುವೆಯಾ? ಓಹೋ, ತಂದಿರುವೆನು. ಕೊಡ ನೋಡೋಣ. ಕೊಡೋದಲ್ಲ, ತೋರ್ಸೋದು. ತೋರಿಸು ನೋಡೋಣ. ಮೂರ್ಛೆ ಗೀರ್ಛೆ ಹೋಗಲ್ಲ ತಾನೇ? ಈ ಜನ್ಮದಲ್ಲಿ ಅದು ಆಗಲ್ಲ. ಅಲ್ಲ? ತೋರಿಸು. ತೋರಿಸಲೆ. ವಿರೋಧ ನುಡಿಗಳನ್ನು ಬರಿ ಬರಿ ವೇದದಲ್ಲಿ ತಲೆದಾಗಿದ್ದಾರೆ ಅವರ ಬರಿ ಬರಿ ವೇದದಲ್ಲಿ ತಲೆದಾಗಿದ್ದಾರೆ ವಿರೋಧ ನುಡಿಗಳನ್ನು ಈಗ ಬಲ ದೂರ ಈಗ ಭಾರ ಬೇಡ ಸಾರಿ ಬೆಳೆದ ಈಗ ಬಲ ದೂರ
ಎಲೆ ಮೂರ್ಖಳೆ ಅನ್ಯಾಯ ಎಲವೇ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನಿನ್ನ ಬಂದ ದಾರಿಯನ್ನು ಹಿಡಿಯುವಂತಳಾಗು. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿರುವಿರಾ? ಒಳ್ಳೆಯ ಮಾತಿನಿಂದ ನನ್ನ ವರಿಸಿದ್ರೆ ಸರಿ, ಇಲ್ಲವಾದರೆ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸುವೆ. ವಾಹ, ಆಗಲಿ ತಾಯಿ, ಮರೆತಿದ್ದೆ. ತಾಯಿಗೆ ಇಲ್ಲ ಅಮ್ಮ, ಮರೆತಿದ್ದೆ. ಅಲ್ಲ, ಇಲ್ಲ ಮರೆತಿದ್ದೆ. ಲಗ್ನವಾಗಬೇಕಾದ್ರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳೋದು. ಏನ್ ನಿಮ್ ಛತ್ರಿಗಳ ಪದ್ಧತಿ? ನಮ್ಮ ಕ್ಷತ್ರಿಯ ಪದ್ಧತಿ ಅದೇ ಏನು ಏನು ಅಂದ್ರೆ, ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ಅಯ್ಯಯ್ಯ, ಕಣ್ ಕಟ್ಕೊಂಡ್ರೆ ಏನು ಕಾಣೋದಿಲ್ಲ. ನಾನು ಮುಂದೆ ಮಾಡೋದಾದ್ರೆ ಏನ್ ಶಿವ? ನಮ್ಮ ಪದ್ಧತಿ ಹಂಗಲ್ಲ ಪ್ರಿಯ. ಒಂದ್ಸರಿ ನೋಡ್ತೀವಿ, ಕರಿತೀವಿ, ಬಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಪದ್ಧತಿ ಹಂಗಲ್ಲ. ನಮ್ಮ ಕ್ಷತ್ರಿಯ ಪದ್ಧತಿ ವಧು ವರನನ್ನು ನೋಡಬಾರದು, ನೋಡ್ಬಾರ್ದ, ಮುಟ್ಟಲೂ ಬಾರದು, ಮುಟ್ಬಾರ್ದ, ಮಾತನ್ನೂ ಆಡಬಾರದು. ಅಯ್ಯಯ್ಯ, ಅದೆಲ್ಲ ಇಲ್ಲಂದ್ಮೇಲೆ ಇದನ್ನ ತಗೊಂಡು ನಾನೇನ್ ಮಾಡೋಣ ಪ್ರಿಯ? ಹೀಗಿರುವಾಗ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೊಂಡು ಕುಳಿತುಕೋ. ಆಗ ನಿನ್ನನ್ನು ನಾನು ಒರೆಸುತ್ತೇನೆ. ಖಂಡಿತವಾಗಿ ಒರೆಸಿಬ್ರಿ ತಾನೇ? ಗ್ಯಾರಂಟಿ ಒರೆಸುತ್ತೇನೆ. ಕಟ್ಟಿಕೋ, ಕುಳಿತುಕೋ, ಹೇಳು ಮೇಲೆ ಸರಿಯಾಗಿ ಕುಳಿತುಕೋ. ನಮ್ಮ ಕ್ಷತ್ರಿಯ ಪದ್ಧತಿ ಸರಿಯಾಗಿ ಕುತ್ಕೋಬೇಕು. ಹಾಗೆ ಕುಳಿತುಕೊಳ್ಳುವುದು ನಾವೆಷ್ಟೇ ಆಗಲಿ ದಾನವರಲ್ಲವೇ? ನಾವು ಹಾಗೆ, ಅದು ನಿಮ್ಮ ಪದ್ಧತಿ, ಇದು ನಮ್ಮ ಪದ್ಧತಿ. ಹೌದಾ? ಹೇಳು, ಕುಳಿತುಕೋ, ಹೇಳು ಮೇಲೆ. ಬರೇ ಕುತ್ಕೊಳ್ಳೋದೇ, ಎದ್ದಳೋದಾದ್ರೆ ಮಂಗಳದ ಯಾವ ಪ್ರಿಯ? ಒರೆಸಬೇಕು, ಈಗ ಒರೆಸಬೇಕು. ಮೂರ್ಕಡೆಯಿಂದ ಮೂಗು ಮುಂದಲೇ ಪೂಜೆ ಮಾಡಿ. ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಹೋಯ್ತೆ ಹೋಯ್ತೆ, ನನ್ನ ಬಂಗಾರದಂತ ಮೂಗು ಹೋಯ್ತೆ. ಅಯ್ಯೋ, ಸುರಿಯುವುದು ಮೂಗು, ಸುರಿಯುವುದು ರಕ್ತ, ಸುರಿಯುವುದು ಮೂಗು, ಸುರಿಯುವುದು ರಕ್ತ, ಅದರಿಂದ ಜೊತೆ ಬಂದಾಟ. ಉರಿಯುವುದು ಮೂಗು, ಸುರಿಯುವುದು ರಕ್ತ, ಅದರಿಂದ ಜೊತೆ ಬಂದಾಟ. ಏನ ಮಾಡಲೀಗ, ಮೂಗ ಕುಯ್ದನಾಗ, ಏನ ಮಾಡಲೀಗ, ಮೂಗ ಕುಯ್ದನಾಗ. ಅವನನೆ ಅಳಗ, ಅವನ ಕಿಡೋಗ, ಅವನನೆ ಅಳಗ, ಅವನ ಕಿಡೋಗ, ಬರ್ಬಾರ್ ಬಂದ್ಕೊಂಡೋಗ. ಉರಿವುದು ಮೂಗು, ಸುರಿವುದು ರಕ್ತ, ಅದರಿಂದಕ್ಕೆ ಬಂದಾಟ. ಅಯ್ಯೋ ಪಾಪಿ ಲಕ್ಷ್ಮಣ, ನಿನ್ಗೇನ್ ಬಂತೋ ಕೇಳು. ಮದ್ವೆ ಆಗು ಅಂತ ಹೇಳಿದ್ರೆ ಆಗ್ತೀನಿ ಆಗ್ತೀನಿ ಅಂತ ಹೇಳಿ ನನ್ ಬಟ್ಟೆ ಕಟ್ಬಿಟ್ಟು ಮೂಗು ಕೊಯ್ದು ಬಿಟ್ಟಲು. ಇದಕ್ಕೆ ತಕ್ಕ ಶಾಸ್ತಿ ಮಾಡಿಸ್ಲಿಲ್ಲ ಅಂದ್ರೆ ನಾನು ಶೂರ್ಪಣಕ್ಕೆ ಅಲ್ಲ. ಮಗರಾಕ್ಷ, ಏನೋ ಸೂರ್ಪಣಕ್ಕೆ ಈರ್ಪಣಕ್ಕೆ ಅಂತ ಯಾರೋ ನೋಡು, ಯಾರ ಮಾತಾವ ಇಲ್ಲಿ ಬನ್ನಿಮ್ಮ, ಯಾರ ಮಾತಾವ? ನಾ ಶೂರ್ಪಣಕ್ಕೆ ಏನಮ್ಮ ಹೌದಾ? ಎಲ್ಲೋಗಿದ್ರಿ? ದಂಡಕಾರಣ್ಯ ದಂಡಕಾರಣಿಗೆ ನಾವಿರ್ಲಿಲ್ವಾ? ಇಲ್ಲಿ ಅವನಿರ್ಲಿಲ್ವಾ? ಯಾಕೆ ಹೋಗಿದ್ದೆ? ಹೋಗ್ಲಿ, ಏನಾಯ್ತು ಅಲ್ಲಿ? ಅಲ್ಲಿ ಅಮ್ಮ ಲಕ್ಷ್ಮಣ ಏನ್ ಮಾಡಿದ್ರು? ಮೂಗು ಮೂಗು ಹಾಕ್ಬಿಟ್ರ? ಮೂಗ್ ಮಾತ್ರ ಕುಯ್ದ್ರ, ಬೇರೆ ಏನಾದ್ರು ಕುಯ್ದ್ರ? ಮೂಗು ಅಷ್ಟೇ. ಮೂಗ್ ಮಾತ್ರ ಕುಯ್ದಿದಾರ. ಏನ್ ಮಾಡ್ಬೇಕಮ್ಮ ಇವಾಗ? ನಮ್ಮ ಅಣ್ಣನ ಕರ್ಕೊಂಡು ಹೋಗಿ ಮಗರಾಕ್ಷ, ಈ ವಿಚಾರ ರಾವಣೇಶ್ವರ ಮಹಾಪ್ರಭು ತಿಳಿಸ್ಬೇಕು. ಹಿಡ್ಕೊಳಮ್ಮ, ಹೋಗೋಣ. ರಾವಣೇಶ್ವರ ಮಹಾಪ್ರಭು, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಾಂಭೀರ್ಯ, ದಶಗಂಟ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು, ದೈವರ ದೈವರ ದೈವರ. ಲೋಕೈಕ ದೇವ, ಲಂಕಾಧಿಪಾಲನ ದೇವ, ರಾವಣ ಲೋಕೈಕ ಪ್ರಿಯ, ಲಂಕಾಧಿಪಾಲನ
Magari santo da logari senita da ke jamunga samraka Ravana devadi deva Ravana lokai kamina Lankali parana deva Ravana devadi helpara 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 ರಹಸ್ಯ ನಳಿನಿ ಗರ್ಭಾಂಡವನೆಲ್ಲವ ಕರಗತವೆನಿಸಿಕ ನಳಿನಿ ಗರ್ಭಾಂಡವನೆಲ್ಲವ ಕರಗತವೆನಿಸಿಕ ಮಹೇಂದ್ರಾದಿ ದೇವತೆಗಳನ್ನ ಮಹೇಂದ್ರಾದಿ ದೇವತೆಗಳನ್ನೆಲ್ಲ ಚರಣ ಸೇವೆಯ ಕೈಯ ಮಹೇಂದ್ರಾದಿ ದೇವತೆಗಳನ್ನೆಲ್ಲ ಚರಣ ಸೇವೆಯ ಕೈಯಲ್ಲಿ ಸುರಲಾರಿಯರ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತೆ ನವಗಾನ ನರ್ತನಗಳನ್ನು ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರವ ಹಜಾರು ತಾಜಿಯೇ ಹಜಾರು ತಾಜಿಯೇ ರಹಸ್ಯ ರಾವಣೇಶ್ವರ ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ವಿಜಯೇ ಭಜವ ಗೆಳತಿನಲ್ಲಿಗೆ ಕಚ ಮಗನ ಸಿರಿಯ ವಿಜಯೇ ವಿಭೀಷಣ ವಿಜಯೇ ರಾಜವ ಮೆರೆಸಿ ಗೆಲಿದೆ ಕಚ ಮಗನ ಸಿರಿಯ ವಿಜಯೇ ಭೂರಿತಂ ಖಚಿ ಧ್ವನಿತರು ಖಚಂಡ ಪರಾಕ್ರಮ ಶೋಭಿತ ಭೂರಿತಂ ಖಚಿ ಧ್ವನಿತರು ಖಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿರಚಿತ ಸದಾ ಶಿವನ ಶುಭ ವಿಭೂತಿ ವಿರಚಿತ ಯಶೋ ಭಾಗ್ಯ ತವ ನಮ್ದ ವಿಜಯೇ ಭಜವ ಮೆರಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯ ಮೆರೆಬೇ ಮಗನ ವಿಜಯ ವಧುವ ಕರ ಹಿಡಿದು ನಡೆದು ದಶ ದಿಶೆಯಲ್ಲಿದ್ದು ಮೆರೆಬೇ ಹಕ್ಕಿಲ ಲೋಕ ಸರಿ ಸಮಾನರೆನಿಪ ಹಕ್ಕಿಲ ಲೋಕ ಸರಿ ಸಮಾನರೆನಿಪ ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ ಪ್ರಭುವೆನಿಪ ದಶಮುಖಗೆ ಸರಿ ಸಮ ಪ್ರಭುವೆನಿಪ ದಶಮುಖಗೆ ಸರಿ ಸಮ ವಿಜಯೇ ರಾಜವ ಮೆರಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ರಾವಣೇಶ್ವರ ಮಹಾಪ್ರಭು ಪ್ರಹಸ್ತ ಸಾರ್ವಭೌಮ ಕುಂಭಕರ್ಣ ಅಗ್ರಜ ವಿಭೀಷಣ ಅಗ್ರಜ ಪುತ್ರ ಇಂದ್ರಜಿತು ನಾನ್ಯಾರು
ನವಬ್ರಹ್ಮಲೊಬ್ಬರಾದ ಪೌಲಸ್ಯ ವಂಶ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಜಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಶೂರನು, ಸ್ವಸಾಮರ್ಥ್ಯ ಬಲದೋಳ್ ಈ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಹಣಕ್ಕಿಸುವಂತಹ ಸಕಲ ಸೌಭಾಗ್ಯ ಸಂಪತ್ತುಗಳಿಂದ ಕೂಡಿ ದಕ್ಷಿಣೇಶ್ವರ ಎಂಬ ಕೀರ್ತಿಶಾಲಿಯಾದ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವ, ದಾನವ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷಾದಿ ಯಕ್ಷ ರಾಕ್ಷಸರೆಲ್ಲರೂ ಎನ್ನಾಜ್ಞಾನುಸಾರವಾಗಿ ಅವರವರ ಕಾರ್ಯಗಳಲ್ಲಿ ನಿರತರಾಗಿರಬೇಕು. ಅದನ್ನು ತಿಳಿಸುವ ನಾವು ಪ್ರಹಸ್ತ. ಸಾರ್ವಭೌಮ ಅಪ್ಪಣೆ. ಧೀರ ಧೀರ ರಣ ಭೀಕರ, ಧೀರ ಧೀರ ರಣ ಭೀಕರ, ಸುರವರ ಕಂಠೀರವ, ಧೀರ ಧೀರ ರಣ ಭೀಕರ, ಸುರವರ ಕಂಠೀರವ, ನಿರುತ ಸಗದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ರಾವಣೇಶ್ವರ ಹರ ಶಿವನಿಂದೊರವ ಪಡೆದ ಲಂಕಾಧೀಶ್ವರ, ಹರ ಶಿವನಿಂದೊರವ ಪಡೆದ ಲಂಕಾಧೀಶ್ವರ, ನಿರುತ ಸುಖದಿ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ, ಧರೇಂದ್ರನಿಗೆ ಜಯ ಜಯ. ಸಾರ್ವಭೌಮ ಪ್ರಹಸ್ತ, ನಿನಗೆ ಸರಿಸಾಟಿಯಾದವರು ಈ 14 ಲೋಕಗಳಲ್ಲಿಯೂ ಯಾರೂ ಇಲ್ಲ. ಯಕ್ಷ, ಗರುಡ, ಕಿನ್ನರ, ಕೆಂಪುರುಷಾದಿಯಾಗಿ ತರಹರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರನಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆ ಅರಿಯ ಉದರವನ್ನು ಬಗೆದು ಪಾತಾಳವನ್ನೇ ಅರಿಯ ಉದರವನ್ನು ಬಗೆದು ಅಜೇಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನೇ ಹೊಕ್ಕು ಬಲಿಚಕ್ರವರ್ತಿಯ ಮನೆಯ ಬಾಗಿಲನ್ನು ಕಾಯುವ ಆ ಅರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಭಲೆ ಪ್ರಹಸ್ತ, ಭಲೆ. ಇನ್ನ ಕೀರ್ತಿಶಾಲಿಯು ಪ್ರಹಸ್ತ, ಸಾಕು ಸಾಕು. ಹೊಗಳಿ ನಮ್ಮ ಅಗ್ರಜನನ್ನು ಒನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಗಗನಸಖಿಯ ನಿರ್ಮಲ ಭಾವದವರಾದ ಗಗನಸಖಿಯರ ಸ್ಪರ್ಶ ಮಾಡಿ ಕೊನೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಭೀಷಣ. ದರೆಯನ್ನು ಕಲಿಯುವ ಮರದೊಳಗೆ, ದರೆಯನ್ನು ಕಲಿಯುವ ಮರದೊಳಗೆ, ಸುರರ ಕಲಿದಿರುವೆ ಮರದೊಳಗೆ, ದರೆಯನ್ನು ಕಲಿಯುವ ಮರದೊಳಗೆ, ಯಕ್ಷ ಗರುಡ ಗಂಧರ್ವರ ಹಿಡಿದು ಗದಗದ ನಟ್ಟ ಮೆರೆಯುವೆ. ಗಂಧರ್ವರ ಹಿಡಿದು ಗದಗದ ನಟ್ಟ ಮೆರೆಯುವೆ. ದರೆಯನ್ನು ಕಲಿಯುವ ಮರದೊಳಗೆ, ಸುರರ ಕಲಿದಿರುವೆ ಮರದೊಳಗೆ, ದರೆಯನ್ನು ಕಲಿಯುವ ಮರದೊಳಗೆ, ಮರದೊಳಗೆ. ಭೀಷಣ ಅಣ್ಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅದುಳ ಪರಾಕ್ರಮಿ ಭುವನ ಭೀಕರರು, ರಕ್ಕಸರಿಗೆ ರಕ್ಕಸರರು, ದಿವಿಜರಂತೆ ನವ ವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಈ ಆಳಿಸುವೆಯಾ? ಸಾಕು, ಸುಮ್ಮನಿರು. ಭಲೆ ಭಲೆ ಕುಂಭಕರ್ಣ, ಭಲೆ. ವಿಭೀಷಣ ಏನು ಬಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಈ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ಎನ್ನರಮನೆಯ ಪಂಡಿತನನ್ನಾಗಿ ಮಾಡಿಕೊಂಡಿರುವುದು. ನವಗ್ರಹಗಳನ್ನು ಪಿಡಿದು ತಂದು ಎನ್ನರಮನೆಯ ಸಿಂಹಾಸನದ ಮೆಟ್ಟಿಲುಗಳೇ ಅಲಂಕರಿಸಿಕೊಂಡಿರುವೆನು. ದಿಗ್ಭಕ್ತಿಗಳೇ ಬಿರಿದು, ಗಗನವೇ ಹರಿದು, ಪೃಥ್ವಿಯನ್ನೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ
ಈ ದಶಕಂಠನು ತೃಣದ ಭಕ್ತನು. ಆತನಿಗೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ಸ್ವರೂಪನು ನರ್ತಿಸುವ ಸಮಯದ ಸ್ವರೂಪನು ನರ್ತಿಸುವ ಸಮಯದ ರಜತ ಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೆ ಮುಗ್ಗರಿಸಿ ಮುಕ್ಕಣ್ಣ ಶಿವನೆ ಮುಗ್ಗರಿಸಿ ಎನ್ನಂ ನೋಡಿ ಮರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿಯೇ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿ ಶಾಪ ತೃಣಕ್ಕೆ ಸಮಾನ. ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರಗಳನ್ನು ಜಪಿಸುತ್ತಾ ಸಕಲ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಪರ್ದಿನಿ ಮೃತ್ಯುಂಜಯನನ್ನು ಪಂಚಭೂತಗಳ ಒಡೆದ ಮೃತ್ಯುಂಜಯನನ್ನು ಆರಾಧಿಸಿ ನಮ್ಮ ವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನಾದವನು ನಾನು. ಪ್ರಹಸ್ತ ಬಿರುದಾಂಕಿತನಾದವನು ನಾನು. ಸರಿಯಾಗಿ ನುಡಿದಿರಿ ಸಾರ್ವಭೌಮ. ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ಯಾವ ವೈರಿಗಾದರೂ ಧೀರತ್ವವು ಬರುವುದು. ಆದರೆ ನಾನು ನಿಮ್ಮವರ ಬಳಿ ಮುಖ್ಯಮಂತ್ರಿ ಆದಕ್ಕೆ ಅದಾವ ಜನ್ಮದ ಪುಣ್ಯವೋ ಅದಾವ ದೈವದ ಬಲವೋ. ಪ್ರಹಸ್ತ ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಶತಯೋಜನ ವಿಸ್ತೀರ್ಣವುಳ್ಳ ಶರದೆಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಅದೇಕೆ ನನ್ನ ಅಜನ್ಮ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ಅಣ್ಣ ವಿಭೀಷಣ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ಅಂದಿನ ದಿನದೊಳು ಒಂದಪಮಾನವ ಅಂದಿನ ದಿನದೊಳು ಒಂದಪಮಾನವ ಮುಂದೆ ನರಿಯದ ದುಂದುಗ ಪಡುವೆ ಮುಂದೆ ನರಿಯದ ದುಂದುಗ ಪಡುವೆ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ ರಾವಣೇಂದ್ರ ಪೆಳ್ವೆಲ್ಲ ಲಿಸೋ. ಅಣ್ಣ ಅಣ್ಣ ವಿಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಆದರೂ ಪಂಡಿತನೇ ಆಗಲಿ ಪಾಮರರೇ ಆಗಲಿ ಪತಿತನಾಗಿ ನಡೆದಿದ್ದರೂ ಮನವರಿಕೆ ಮಾಡಿಕೊಂಡು ತನ್ನ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕರ್ಮ ಕಾರ್ಯಗಳನ್ನು ಮಾಡುತ್ತಾ ಯಾರು ಸದಾ ದೈವವನ್ನೇ ನಂಬಿ ಅವನನ್ನೇ ಸ್ಮರಿಸುತ್ತಾ ಸತ್ಪುರುಷ ಶೀಲನಾಗುವನು ಅಂತವನಿಗೆ ದೈವವು ರಕ್ಷಿಸುವುದು ವಿಜಯಲಕ್ಷ್ಮಿಯು ಒಲಿಯವಳು. ವಿಭೀಷಣ ಅಣ್ಣ ಈ ನಿನ್ನ ನಿಂದಾಸ್ತಗಳನ್ನು ಕೇಳಿ ಕೇಳಿ ನನ್ನ ರೋಷಾವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಮತ್ತಾರಾದರೂ ಈ ರೀತಿ ಮಾತನಾಡಿದ್ದರೆ ಅವರ ಶಿರಸ್ಸು ಶರದಿಯಲ್ಲಿ ಎಚ್ಚರ. ಮಹಾಪ್ರಭು ಜಯವಾಗಲಿ. ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿಯನ್ನು ರೋಧಿಸುತ್ತಾ ಬರುತ್ತಿರುವರು. ಏನು ನಮ್ಮ ತಂಗಿಯಾದ ಶೂರ್ಪನಖಾ ದೇವಿಯು
ರೋಧಿಸುತ್ತಾ ಬರುತ್ತಿರುವಳೆ ಆಕೆಯನ್ನು ರಾಜ ಮರ್ಯಾದೆಯಿಂದ ಕರೆತನ್ನಿ. ಅಣ್ಣ 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 ಅದೇನು ಹೇಳು. ಮಕರಾಕ್ಷ ಮಕರಾಕ್ಷ ಪ್ರಭು, ಈಕೆಯ ವಿಚಾರವು ಸರಿಯಾಗಿ ಅರ್ಥವಾಗುತ್ತಿಲ್ಲ, ವಿವರವಾಗಿ ತಿಳಿಸುವರಾಗಿ. ನಿಮ್ಮ ತಂಗಿಯಾದ ಶೂರ್ಪನಖ ದೇವಿಯು ದಂಡಕಾರಣ್ಯಕ್ಕೆ ಹೋಗಿದ್ದರು. ಅಲ್ಲಿ 3 ಜನ ನರಮಾನವರ ಪ್ರವೇಶ. ಏನು ನರಮಾನವರ ಪ್ರವೇಶವೇ? ಹೌದು ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಆ ಸೀತೆಯು ಬಹು ಸೌಂದರ್ಯವತಿ ಪ್ರಭು. ಆಕೆಯನ್ನೇನಾದ್ರೂ ಮಾಡಿ ತಂದು ನಿಮ್ಗೆ ಲಗ್ನ ಮಾಡಲು ಹೋಗಿದ್ದಾರೆ. ಆ ರಾಮನ್ ತಮ್ಮ ಲಕ್ಷ್ಮಣ ಬಹಳ ಪಟಿಂಗ ಪ್ರಭು. ನೋಡಿ ಪ್ರಭು, ನಾಸಿಕನೆಲ್ಲ ಕುಯ್ದು ಕಳಿಸವನಿ. ಏನು ಎಂತಹ ಅಪಮಾನ, ಸಹಿಸಲಾರದ ಅಪಮಾನ. ಹಿಡಿದಂತಣದಲ್ಲಿ ಸಹಿಸಿದರುವೆನೋ ಜಾನಕಿಯನ್ನ, ಸಹಿಸಿದರುವೆನೋ ಜಾನಕಿಯನ್ನು. ದಂಡನಿ ಶ್ರೀಮಂತರು, ದಂಡನಿ ಶ್ರೀಮಂತರು, ಬರಲಿ ಬರಲಿ ಸಿಡಿಬೇಡಗಳು, ಬರಲಿ ಬರಲಿ ಸಿಡಿಬೇಡಗಳು. ಬರಲಿ ಬರಲಿ ಕಡೆ ತಿಳಿಬೇಡಗಳು, ಬರಲಿ ಬರಲಿ ಕಡೆ ತಿಳಿಬೇಡಗಳು. ಸಿಗಿದಂತನದಲ್ಲಿ ಜಯಿಸಿದರುವೆನೋ ಜಾನಕಿಯನ್ನು, ಜಯಿಸಿದರುವೆನೋ ಜಾನಕಿಯನ್ನು. ದಂಡನಿ ಶ್ರೀಮನೆಗಳು, ದಂಡನಿ ಶ್ರೀಮನೆಗಳು. ಬರಲಿ ಬರಲಿ ಕಡೆ ತಿಳಿಬೇಡಗಳು, ಬರಲಿ ಬರಲಿ ಕಡೆ ತಿಳಿಬೇಡಗಳು. ಹಿಡಿದಂತನದಲ್ಲಿ ಈಚರ 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 ಈಚರ. ಕುಂಭಕರ್ಣ, ಎಂತಹ ಅಪಮಾನ, ಸಹಿಸಲಾರದ ಅಪಮಾನ. ಅಗ್ರಜ ಕುಂಭಕರ್ಣ, ರಾಕ್ಷಸ ಕುಲ ದೀವಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೋ ನಮ್ಮನ್ನು ಸ್ಮರಣೆ ಮಾಡದವರು ನಮ್ಮನ್ನು ಕೆಳಕ್ಕೆ ಬದುಕಲು ಸಾಧ್ಯವಿಲ್ಲ. ಈಗಿರುವಲ್ಲಿ ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಿಸಿದರೆ ಆ ನರಮಾನವರು. ಅಗ್ರಜ, ಕುಂಭಕರ್ಣ, ಅಪ್ಪಣೆಯನ್ನು ಕೊಡು. ನಾನೀಗಲೇ ಹೋಗಿ ಅವರ ರುಂಡ ಮುಂಡಗಳನ್ನು ಕಡಿದು ನಿನ್ನ ಪಾದಾರವಿಂದಗಳ ಮೇಲೆ ಏರುವೆನು. ನನಗೆ ಅನುಮತಿಯನ್ನು ಕೊಡು ಅಗ್ರಜ. ನಿನ್ನ ಅದ್ಭುತ ಸಾಹಸ ಮೆಚ್ಚಬೇಕಾದ್ದೆ. ನೀನಿನ್ನು ಸುಮ್ಮನಿರು ಕುಂಭಕರ್ಣ. ಅಣ್ಣ, ಭೀಷಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಸ್ಯವಲ್ಲ. ಶೂರ್ಪಣಖ, ಇತ್ತಪ್ಪ, ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಂಬಲು ಸಾಧ್ಯವಿಲ್ಲ. ನೀನೇನೋ ಸ್ವೇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮ್ಮಗಳ ಮೇಲೆ ಅಪಮಾನವೆಸಗಿರುವಾಗ ಆ ನರಮಾನವರು ಎಂತಹ ಪ್ರಭಾವಶಾಲಿಗಳಾಗಿರಬಹುದು. ಅಣ್ಣ, ತಂಗಿ, ರಾಮನ ಹೆಂಡತಿ ಸೀತೆ ತುಂಬಾ ಸುಂದರವಾಗಿರೋಳು. ಏನಾದರೂ ಮಾಡಿ ಆಕೆಯನ್ನು ಅಪಹರಿಸಬೇಕಣ್ಣ. ಸಹೋದರಿ, ಅಲೇ ತಂಗಿ, ನಿನ್ನ ನಾಚಿಕವಾದರೂ ಬುದ್ಧಿ ಮಾತ್ರ ಚುರುಕಾಗೇ ಇದೆ. ನೀನಿನ್ನ ಅಂತಃಪುರಕ್ಕೆ ತೆರಳಿ ಓಸೋಪಚಾರಗಳನ್ನು ಮಾಡಿಸಿಕೋ. ಹಾಗೆ ಆಗಲಿ ಅಣ್ಣ. ಪ್ರಹಸ್ತ, ಕುಂಭಕರ್ಣ, ಅಗ್ರಜ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರೀ ಹೇಳೋ. ಅಪ್ಪಣೆ ಪ್ರಭು, ಕರ್ಕೊಂಬತ್ತೀನಿ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನನ್ನು ಕರೆಸಿದ ಕಾರಣವೇನು ರಾವಣೇಶ್ವರ? ಮಾರೀಚ ಮಾವ, ನನ್ನ ತಂಗಿಯಾದ ಶೂರ್ಪನಖ ದೇವಿಯು ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಈ 3 ಜನ ಸೇರಿ ಅವಳ ಕಿವಿ ಮೂಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿದ್ದಾರೆ. ನೀನು ಭವಿಷ್ಯಾಜ್ಞನು. ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳುವನಾಗೋ. ಆಗಬಹುದು.
ರಾವಣೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ಮಾತನಾಡುವುದನ್ನು ಎಲ್ಲಿ ಕಲಿತೆ? ವಿವೇಚನ, ಈತನ ಕಂಕಳಲ್ಲಿರುವ ತಾಳೆಗರಗಳನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡುವನಾಗೋ. ಅಣ್ಣ ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವವನೆಂದರೆ ಈ ಮಾರೀಚನೊಬ್ಬನೇ. ಇಂತಹ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ ಅಣ್ಣ, ನನ್ನಿಂದ ಸಾಧ್ಯವಿಲ್ಲ. ವೀಜನ, ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇಲ್ಲಿವರೆಗೂ ನನ್ನ ಒಪ್ಪಂಡು ಬೆಳೆದಿರುವೆ. ನೀನು ನನಗೆ ಒಂದು ಸಹಾಯ ಮಾಡಲೇಬೇಕು ಮಾವ. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾವಣೇಶ್ವರ. ಆ ಸೀತೆಯು ಬಹಳ ಸೌಂದರ್ಯವತಿ, ಆಕೆಯನ್ನು ಒತ್ತು ತರಬೇಕು ಮಾವ. ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ, ಕ್ಷಮಿಸು ಮಾವ. ನಾನು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರಕ್ಕೆ ಬಿಸಾಡುವೆನು. ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮಣಿಯುವುದೇ ಲೇಸು. ರಾವಣೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮಸಾರಂಗಿ ವೇಷ ಧರಿಸಿ ಆ ರಾಮಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡು, ನಾನಿನ್ನು ಬರುವೆನು. ಶಂಭೋ ಮಹಾದೇವ. ಮಾವ, ನಿನ್ನ ಕಾರ್ಯವನ್ನು ನೀನು ಮಾಡು, ನನ್ನ ಕಾರ್ಯವನ್ನು ನಾನು ಮಾಡುವೆನು. ದಾನವ ಯೋಧರೇ, ನಿಮ್ಮ ಕಾರ್ಯಗಳಲ್ಲಿ ನಿರತರಾಗಿ ನಾನು ದಂಡಕಾರಣ್ಯಕ್ಕೆ ಹೋಗಿ ಮತ್ತೆ ಬರುವೆನು. ಇನ್ನು ನಮ್ಮ ಮುಂದಿನ ಕ್ರಾಂತಿ ಸೀತಾಪಹರಣ.